ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನಾವು ಈ ದಿವಸ ಲೋಭದ ಬಗ್ಗೆ ಮಾತಾಡೋಣ. ಲೋಭ ಅಂತ ಅಂದರೆ ಬಯಕೆಯಲ್ಲಿ ಎರಡಿದ ಬಯಕೆ ಮತ್ತು ಅತಿಯಾದ ಬಯಕೆ. ಈ ಬಯಕೆ ಈಡೇರಿದ ನಂತರ ಅತಿಯಾದ ಬಯಕೆ ಬರುತ್ತದೆ. ಅತಿಯಾದ ಬಯಕೆ ಬಂದ ನಂತರ ಅದೇನಾಗುತ್ತೆ, ಲೋಭವಾಗಿ ಮಾರ್ಪಾಡಾಗುತ್ತದೆ. ಈ ಲೋಭ ಅನ್ನೋದು ಕೆಲವೊಬ್ಬರಿಗೆ ದೌರ್ಭಾಗ್ಯವಾಗಿರುತ್ತದೆ. ಹೇಗೆ ಅಂತಂದರೆ, ಅವ್ರ ಹತ್ರ ತುಂಬ ಆಸ್ತಿ ಇರುತ್ತದೆ, ಅಂತಸ್ತಿರುತ್ತದೆ, ಎಲ್ಲ ಸೌಭಾಗ್ಯಗಳು ಇರುತ್ತದೆ. ಆದರೆ ಅದನ್ನು ಅವರು ಅನುಭವಿಸೋದಕ್ಕೆ ಧೈರ್ಯನೇ ಮಾಡೋದಿಲ್ಲ. ಅಲ್ಲಿ ಅತಿಯಾದ ಬಯಕೆ, ಅನುಭವಿಸಿದರೆ ಎಲ್ಲಿ ಕಳ್ಕೋತೀವೋ ಅನ್ನೋ ಭಯದಲ್ಲಿ ಅವರು ಇರ್ತಾರೆ. ಯಾವುದೇ ಕಾರಣಕ್ಕೂ ಅವರು ಅಂತಹ ಆಸ್ತಿಯನ್ನು ಅನುಭವಿಸೋದೇ ಇಲ್ಲ. ಅದು ಹೇಳ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಹೊರತು ಅವರು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಲೋಭ ಅಂತ ಹೇಳ್ತೀವಿ. ಅದು ನನ್ನ ಹತ್ರ ಇಷ್ಟಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರವೇ ಹೊರತು ಅವರು ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ. ಅದು ಅವರ ದೌರ್ಭಾಗ್ಯ ಅಂತಲೇ ಅನ್ನಬೇಕು. ಇದನ್ನೇ ನಾವು ಲೋಭ ಅಂತ ಹೇಳ್ತೀವಿ. ಕೂಡಿಡೋದ್ರಲ್ಲೇ ಅವರು ಜೀವನ ಕಳೀತಾರೆ ಹೊರತು ಅದನ್ನು ನಾವು ತಮ್ಮ ಸುಖಕ್ಕಾಗಿ, ಸಂತೋಷಕ್ಕಾಗಿ, ಮಕ್ಕಳಿಗಾಗಿ, ಸಮಾಜಕ್ಕಾಗಲಿ, ಇನ್ನೊಂದಕ್ಕಾಗಲಿ ಅವರು ಅದನ್ನು ಉಪಯೋಗಿಸೋದಕ್ಕೆ ಮುಂದೆ ಬರೋದಿಲ್ಲ. ಇದೇ ಲೋಭವಾಗಿರುತ್ತದೆ. ತುಂಬ ಜನರಿಗೆ ಧನ ಯೋಗ ಇರುತ್ತದೆ, ಹಣ ಹರಿದು ಬರ್ತಾ ಇರ್ತದೆ, ಆದರೆ ಅದನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ. ಧನ ಭೋಗದ ಭಾಗ್ಯ ಇರೋದಿಲ್ಲ. ಅವರು ಆ ಹಣವನ್ನು ಹೊಟ್ಟೆ ಕಟ್ಟಿ, ಬಟ್ಟೆ ಕಟ್ಟಿ, ಸಂಪತ್ತು ಎಲ್ಲಿ ಕಡಿಮೆ ಆಗುತ್ತದೋ ಅಂತ ಅದನ್ನು ಅವರು ಅನುಭವಿಸೋದಕ್ಕೆ ಮುಂದೆ ಬರೋದಿಲ್ಲ. ಕೂಡಿಟ್ಟು ಒಂದಿನ ಅವರೇನು ಮಾಡ್ತಾರೆ, ಸಾವನ್ನಪ್ಪುತ್ತಾರೆ ಹೊರತು ಅದನ್ನು ಅವರು ಅನುಭವಿಸೋದೇ ಇಲ್ಲ. ಒಂದು ರೀತಿ ಈ ಲೋಭ ಅನ್ನೋದು ಮನಸ್ಸನ್ನು ಕೂಡ ತುಂಬ ನೀಚ ಸ್ಥಿತಿಗೆ ಇಳಿಸ್ತದೆ. ಎಲ್ಲರ ಮೇಲೂ ಅನುಮಾನ ಪಡ್ತಾರೆ, ಸಂಬಂಧಗಳಲ್ಲಿ ಅನುಮಾನ ಇರುತ್ತದೆ, ಜನರ ಜೊತೆ ಸುಳಿಯೋದಿಲ್ಲ. ಎಲ್ಲಿ ದುಡ್ಡಿನ ಮೇಲೆ ಮೋಹ, ಲೋಭ ಹೆಚ್ಚಾದಾಗ ಎಲ್ಲರ ಮೇಲೂ ಎಲ್ಲಿ ನನ್ನ ವಿಶ್ವಾಸ ಗಳಿಸ್ಕೊಂಡು ನನ್ನ ಹಣದ ಮೇಲೆ ಎಲ್ಲಿ ಕಣ್ಣಾಕ್ತಾರೋ ಅನ್ನೋ ಒಂದು ದೃಷ್ಟಿಯಿಂದ ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೂ ಸಹ ಅವರು ಇಷ್ಟಪಡೋದಿಲ್ಲ. ಆದ್ದರಿಂದ ಅವರ ಮನಸ್ಸನ್ನು ಕೂಡ ನೀಚ ಸ್ಥಿತಿಗೆ ಇಳಿಸ್ತದೆ. ಇದೇ ಲೋಭ ಅನ್ನೋದು. ಇದಕ್ಕೆ ನಾವು ಲೋಭ ಅಂತ ಕರಿತೀವಿ. ಆದ್ದರಿಂದ ನಾವೇನು ಸಂಪಾದನೆ ಮಾಡ್ತೀವಲ್ಲ, ಅದರಲ್ಲಿ ಅರ್ಧ ಭಾಗವನ್ನು ನಮ್ಮ ಸುಖ, ಸಂತೋಷವಾಗಿ, ಪ್ರಶಾಂತವಾಗಿ ನಮ್ಮ ಜೀವನವನ್ನು ಕಳೆಯೋದಕ್ಕೆ ನಾವು ಇದರಲ್ಲಿ ಅರ್ಧ ಭಾಗವನ್ನು ಉಪಯೋಗಿಸ್ಕೊಳ್ಬೇಕು. ಉಳಿದ ಅರ್ಧ ಭಾಗವನ್ನು ನಮ್ಮ ಭವಿಷ್ಯತ್ತಿನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಆಗಲಿ, ಇನ್ನೊಂದಕ್ಕೆ ಆಗಲಿ ಉಪಯೋಗಕ್ಕೋಸ್ಕರ ಇಡಬೇಕು. ಮತ್ತು ಸ್ವಲ್ಪ ದಾನ ಧರ್ಮದ ಕಾರ್ಯಗಳನ್ನು ಸಹ ಮಾಡಬೇಕಾಗುತ್ತದೆ. ಸೊ ಹೀಗೆ ಹಣವನ್ನು ಕೇವಲ ಕೂಡಿಡೋದೇ ಅಷ್ಟೇ ಅಲ್ಲ, ಅದನ್ನು ಖರ್ಚು ಮಾಡಬೇಕು, ನಮ್ಮ ಸಂತೋಷಕ್ಕೋಸ್ಕರ ಬಳಸ್ಕೊಳ್ಳಬೇಕು. ಅದಕ್ಕೆ ಒಂದು ಅರ್ಥ ಸಿಗುತ್ತದೆ. ಹಾಗಂತ ಹಣ ಇದೆ ಎಂದು ದುಂದುಗಾರಿಕೆ ಮಾಡೋದಲ್ಲ. ಬಂದಂತಹ ಪ್ರತಿಯೊಂದು ಹಣವನ್ನು ಸಹ ನಾವು ಖರ್ಚು ಮಾಡಿದರೆ ಅದು ದುಂದುಗಾರಿಕೆ ಆಗುತ್ತದೆ. ಅದಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಎಷ್ಟು ಹಣ ಬಂದರೂ ಹೊಳೆಯಲ್ಲಿ ಹುಣಸೆ ಹಣ್ಣು ಕಲಿಸ್ದಾಗೆ ಅಂತಾರಲ್ಲ, ಹಾಗಾಗುತ್ತದೆ. ತುಂಬ ಬುದ್ಧಿವಂತಿಕೆಯಿಂದ ಹಣವನ್ನು, ಅದು ಒಂದು ಶಕ್ತಿ ಆಗಿರುತ್ತೆ. ನಮ್ಮ ಜೀವನ ನಡೆಸೋದಕ್ಕೆ ಒಂದು ಅದ್ಭುತವಾದ ಶಕ್ತಿ ಹಣ ಇಲ್ಲದೆ ಇದ್ದರೆ ಏನೂ ಸಹ ನಾವು ನಡೆಯೋದಿಲ್ಲ ಈ ಜೀವನದಲ್ಲಿ. ಸೊ ಆದ್ದರಿಂದ ಬಂದಂಥ ಹಣವನ್ನು ನಾವು ಅವಶ್ಯಕತೆಗೆ ತಕ್ಕ ಹಾಗೆ ಬಳಸಿಕೊಳ್ಳುತ್ತಾ ಹೋಗಬೇಕು. ದುಂದುಗಾರಿಕೆಯನ್ನು ಮಾಡಬಾರದು. ಅರ್ಧ ಹಣವನ್ನು ನಮ್ಮ ಸುಖ, ಸಂತೋಷಕ್ಕಾಗಿ, ಪ್ರಶಾಂತವಾದ ಜೀವನವನ್ನು ನಡೆಸೋದಕ್ಕಾಗಿ ಉಪಯೋಗಿಸ್ಕೊಂಡ್ರೆ, ಇನ್ನು ಅರ್ಧ ಭಾಗವನ್ನು ನಾವು ನಮ್ಮ ಭವಿಷ್ಯತ್ತಿನಲ್ಲಿ ಯಾರ ಮುಂದೆ ಸಹ ನಾವು ಕೇಳೋದಕ್ಕೆ ಆಗೋದಿಲ್ಲ. ಸಹಾಯ ಸಿಕ್ಕರೆ ಸಿಗ್ಬೋದು, ಸಿಗದೇ ಇದ್ದರೆ ಸಿಗೋದಿಲ್ಲ. ಇರುವಂಥ ಹಣದಲ್ಲೇ ಅರ್ಧ ಭಾಗವನ್ನು ನಮ್ಮ ಭವಿಷ್ಯಕ್ಕಾಗಿ ನಾವು ಎತ್ತಿಟ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಸಹ ಮಾಡಬೇಕಾಗುತ್ತದೆ. ಹೀಗೆ ಲೋಭದಿಂದ ನಾವು ಹೊರಗಡೆ ಬರಬಹುದು.
ದುಂದುಗಾರಿಕೆ ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ ಸಾಲ ಮಾಡಬೇಕಾಗುತ್ತೆ. ನಂತರ ಆ ಸಾಲ ಮಾಡೋದಕ್ಕೆ ಇನ್ನೊಂದು ಸಾಲ ಮಾಡಬೇಕಾಗುತ್ತದೆ. ಹೀಗೆ ನಾವು ಸಾಲ ಮಾಡ್ತಾ ಮಾಡ್ತಾ ಒಂದು ಸಾಲದ ವರ್ತುಲದಲ್ಲಿ ನಾವು ಆರ್ಥಿಕ ವರ್ತುಲದಲ್ಲಿ ನಾವು ಸಿಕ್ಕಾಕ್ಕೊಂಡು ಆ ಸಾಲವನ್ನು ತೀರಿಸಲು ಜೀವನದ ಒಂದು ಜಂಜಾಟದಲ್ಲಿ ಸಿಕ್ಕಾಕ್ಕೊಂಡು ಎಷ್ಟೋ ಜನ ಸಾಲ ತೀರಿಸೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡವರು ಸಹ ಇದ್ದಾರೆ. ಎಷ್ಟೇ ಹಣ ಬಂದರೂ ಸಹ ನಾವು ಬುದ್ಧಿವಂತಿಕೆ ಜೀವನನ ಮಾಡಿದರೆ ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡಿದರೆ 100 ರೂಪಾಯಿ ಇದ್ರೂ ಜೀವನ ಮಾಡ್ಬೋದು, 1000 ರೂಪಾಯಿ ಇದ್ರೂ ಜೀವನ ಮಾಡಬೇಕು. ಅದನ್ನು ನಮ್ಮ ಅವಶ್ಯಕತೆಗೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಒಂದು ತಿಳುವಳಿಕೆ ಜ್ಞಾನ ನಮಗೆ ಇರಬೇಕು. ಪ್ರತಿಯೊಬ್ಬರಿಗೂ ಜ್ಞಾನ ಇರುತ್ತದೆ, ಆದರೆ ಆ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಸಮಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು. ಹಾಗೆ ಎಲ್ಲರೂ ಧ್ಯಾನವನ್ನು ಮಾಡಿ ತಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಡೋದೇ ಧ್ಯಾನ. ಇದರಲ್ಲಿ ಯಾವುದೇ ರೀತಿ ಕಷ್ಟವಾದ ವಿಷಯನೇ ಇಲ್ಲ. ನಿಮಗೆ ಸಮಯ ಸಿಕ್ಕಾಗ ಫ್ರೀ ಟೈಮಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡು ತಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇದ್ದರೆ ಅದೇ ಧ್ಯಾನ ಆಗುತ್ತದೆ. ಧ್ಯಾನದಿಂದ ಒಂದು ನಮ್ಮ ಮನಸ್ಸು ಮತ್ತು ಪ್ರಶಾಂತ ಸ್ಥಿತಿಗೆ ಬಂದಾಗ ನಮ್ಮಲ್ಲಿರುವಂಥ ಜ್ಞಾನ ನಮಗೆ ಗೊತ್ತಾಗ್ತಿದೆ. ನಮ್ಮಲ್ಲಿ ಎಷ್ಟು ಜ್ಞಾನ ಇದೆ. ನಮ್ಮ ಜೀವನ ಯಾರನ್ನ ಮೇಲೂ ನಾವು ಡಿಪೆಂಡ್ ಆಗಬೇಕಾಗಿಲ್ಲ. ನಮ್ಮ ಒಳ ಅಂತರ್ಮುಖವಾಗಿ ನಾವು ಕೇಳಿಕೊಂಡಾಗ ನಮಗೆಲ್ಲ ವಿಷಯಗಳು ನಮಗೆ ಗೊತ್ತಾಗುತ್ತದೆ. ನಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲ ಸಲಹೆಗಳು ಕೂಡ ನಮ್ಮ ಒಳಗಡೆನೇ ಇರುತ್ತವೆ. ಏನು ಮಾಡಬೇಕಪ್ಪ ಅಂದರೆ ಅದಕ್ಕೋಸ್ಕರ ನಮ್ಮ ಪ್ರಶಾಂತವಾದ ಒಂದು ಮನಸ್ಸು ಬೇಕು. ಸೊ ಆದ್ದರಿಂದ ಎಲ್ಲರೂ ಧ್ಯಾನವನ್ನು ಮಾಡಿ, ಪ್ರತಿದಿನ ಒಂದು 10 ರಿಂದ 20 ನಿಮಿಷ ಧ್ಯಾನವನ್ನು ಮಾಡಬೇಕಾಗಿರೋದಿಷ್ಟೇ. ಒಂದು ಸರಳ ಸುಖ ಆಸನದಲ್ಲಿ ಕೂತ್ಕೊಂಡು ನಿಮಗೆ ಹೆಂಗಿಷ್ಟ ಬರುತ್ತೋ ಹಂಗೆ ಕೂತ್ಕೊಂಡು ಈ 2 ಬೆರಳುಗಳನ್ನು ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ನಿಧಾನವಾಗಿ ಒಂದು 10-15 ನಿಮಿಷ ಒಂದು ಲೈಟಾದ ಒಂದು ಮ್ಯೂಸಿಕ್ ಹಾಕ್ಕೊಂಡು ಇಲ್ಲ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ತಮ್ಮ ಉಸಿರಾಟವನ್ನೇ ಗಮನಿಸಿ. ಇದು ಒಂದೇ ದಿವಸಕ್ಕಲ್ಲ, ಬರ್ತಾ ಬರ್ತಾ ನಿಮಗೆ ಈ ಉಸಿರಾಟದ ಮೇಲೆ ಗಮನ ಹೆಚ್ಚಾಗ್ತಾ ಹೋಗುತ್ತದೆ. ಹೆಚ್ಚು ಹೊತ್ತು ಕೂರೋದಕ್ಕೆ ಅವಕಾಶ ಸಿಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ನಿಮ್ಮಲ್ಲೇ ಸಿಗುತ್ತದೆ. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಈ ವಿಷಯ ಇಷ್ಟ ಆಗಿದ್ದರೆ ಈ ಮುಕ್ತ ಮನಸ್ಸು ವೇದಿಕೆಯನ್ನು, ಮುಕ್ತ ಮನಸ್ಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.